ದರ್ಶನ್ಗೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಆಪರೇಷನ್ ಅಥವಾ ರೆಗ್ಯುಲರ್ ಬೇಲ, ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಗೌಡರ ಮಾತು. ಇದು ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕಮಲ ಪಾಳೆಯದಲ್ಲಿ ಆಗ್ತಾ ಇರೋ ಅಚ್ಚರಿಯ ಬೆಳವಣಿಗೆ. ಶಾಸಕ ಯತ್ನಾಳ್ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾದ್ರೂ ಏನು? ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ವೆರಿ ಎಕ್ಸ್ಕ್ಲೂಸಿವ್ ಹೇಳಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಮಾತು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. 100ಕ್ಕೆ 100. ಹಾಗಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಡಿಸಿರುವ ಆ ಹೊಸ ಬಾಂಬ್ ಯಾವುದು? ಅವರ ಮಾತು ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಅವ್ರು ಹೇಳಿದ್ದೇನು? ಜನವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಹಾಗಿದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಪಕ್ಷದ ವರಿಷ್ಠರಿಗೆ ಸವಾಲ್ ಹಾಕುವಂತಹ ಕೆಲಸ ಶಾಸಕ ಯತ್ನಾಳ್ ಅವರಿಂದ ಆಗಿದೆ. ಚಾಲೆಂಜ್ ಗೆಲ್ಲದೆ ಇದ್ರೆ ರಾಜಕೀಯ ನಿವೃತ್ತಿಯ ಮಾತನ್ನ ಆಡಿದ್ದಾರೆ ಬಸನಗೌಡ ಪಾಟೀಲ್. ಅವ್ರು ಹೇಳಿರೋದು ನನ್ನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿ, ನಾನು ರಾಜ್ಯಾಧ್ಯಕ್ಷ ಆದ್ರೆ ರಾಜ್ಯದಲ್ಲಿ 130 ಸ್ಥಾನ ತರ್ತೇನೆ, ಇಲ್ಲದೆ ಇದ್ರೆ ನಾನು ಸಂಪೂರ್ಣ ರಾಜಕೀಯ ನಿವೃತ್ತಿ ಆಗ್ತೀನಿ, ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಸವಾಲ್ ಹಾಕಿದ್ದಾರೆ. 130 ಸೀಟ್ ತೊಗೊಂಡ್ಬರ್ತೇನೆ, ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು ಅಷ್ಟು ವಿಶ್ವಾಸ ಇದೆ ನಾನು. ನೋಡಿ, ನಾನು 130 ಸೀಟ್ ತರ್ತೀನಿ, ಎಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡ್ರ್ ಬೇಕಾಗಿತ್ತು ಈ ಕರ್ನಾಟಕ. ಅವ್ರ ಜನರ ವಿಶ್ವಾಸ ಇದೆ ನನ್ನ ಮೇಲೆ. ಯತ್ನಾಳ್ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಲೀಡ್ರ್ ಅನ್ನೋದು ಇದನ್ನು ನಾನು ಕಾಯ್ಕೊಂಡು ಬಂದಿದ್ದೇನೆ. ಕೊಡಲಿ ನನ್ನ ಕೈಲಿ 130 ಸೀಟ್ ತರ್ತೇನೆ, 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ BJP ಅಧಿಕಾರ ತರ್ತೇನೆ. ಅಧಿಕಾರ ತರದೇ ಏನಾದರೂ ವಿಫಲ ಆದಂದರೆ ನಿವೃತ್ತಿ ಆಗ್ತಾನೆ. ಯಾವ ಹುದ್ದೆಯಲ್ಲೂ ಮುಂದುವರಿದಿಲ್ಲ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ, ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು ಅಷ್ಟು ವಿಶ್ವಾಸ ಇದೆ ನಾನು. ನೋಡಿ, ನಾನು 130 ಸೀಟ್ ತರ್ತೀನಿ, ಎಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡ್ರ್ ಬೇಕಾಗಿತ್ತು ಈ ಕರ್ನಾಟಕ. ಅವ್ರ ಜನರ ವಿಶ್ವಾಸ ಇದೆ ನನ್ನ ಮೇಲೆ. ಯತ್ನಾಳ್ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಲೀಡ್ರ್ ಅನ್ನೋದು ಇದನ್ನು ನಾನು ಕಾಯ್ಕೊಂಡು ಬಂದಿದ್ದೇನೆ. ಕೊಡಲಿ ನನ್ನ ಕೈಲಿ 130 ಸೀಟ್ ತರ್ತೇನೆ, 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ BJP ಅಧಿಕಾರ ತರ್ತೇನೆ. ಅಧಿಕಾರ ತರದೇ ಏನಾದರೂ ವಿಫಲ ಆದಂದರೆ ನಿವೃತ್ತಿ ಆಗ್ತಾನೆ. ಯಾವ ಹುದ್ದೆಯಲ್ಲೂ ಮುಂದುವರಿದಿಲ್ಲ. ರಾಜ್ಯದ ನಂಬರ್ 1 ನ್ಯೂಸ್ ಮೇಕರ್ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ 1 ಗಂಟೆಯ ಸಂಪೂರ್ಣ ಸಂದರ್ಶನ. ಇನ್ನು ಹಲವು ವಿಚಾರಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಸ್ತಾಪ ಮಾಡಿದ್ದಾರೆ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇನ್ನು ಮೇಲೆ ಗೌಡರ ಅಸಲಿ ಆಟ ಶುರು ಅಂತ ಹೇಳಿದ್ಯಾಕೆ? ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಸೂಪರ್ ಎಕ್ಸ್ಕ್ಲೂಸಿವ್. ಸೈಲೆಂಟ್ ಅಲ್ಲ, ಇನ್ನು ಯತ್ನಾಳ್ ಅಸಲಿ ಆಟ ಶುರು ಆಗುತ್ತಾ? ಹಾಗಿದ್ದರೆ ರೆಬಲ್ ಯತ್ನಾಳ್ ವಿಶೇಷ ಕಾರ್ಯಕ್ರಮ ಮಹಾಭಾರತದಲ್ಲಿ ಸಂಜೆ 6:57ಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ಸಂಜೆ 6:57ಕ್ಕೆ ತಪ್ಪದೆ ವೀಕ್ಷಿಸಿ.
ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಗೊತ್ತಿರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸುವಂತಹ ಮಾತುಗಳು ಗೌಡರ ಬಾಯಲ್ಲಿ. ಹಾಗಿದ್ರೆ ಇನ್ನೂ ಏನೇನು ಹೇಳಿದ್ದಾರೆ? ಈಗ ತೋರಿಸುತ್ತಿರುವುದು ಕೇವಲ ತುಣುಕುಗಳು ಮಾತ್ರ. ಸಂಪೂರ್ಣ ಸಂದರ್ಶನ ಸಂಜೆ 6:57ಕ್ಕೆ ಮಹಾಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ದರ್ಶನ್ಗೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಆಪರೇಷನ್ ಅಥವಾ ರೆಗ್ಯುಲರ್ ಬೇಲ, ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಗೌಡರ ಮಾತು. ಇದು ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕಮಲ ಪಾಳೆಯದಲ್ಲಿ ಆಗ್ತಾ ಇರೋ ಅಚ್ಚರಿಯ ಬೆಳವಣಿಗೆ. ಶಾಸಕ ಯತ್ನಾಳ್ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾದ್ರೂ ಏನು? ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ವೆರಿ ಎಕ್ಸ್ಕ್ಲೂಸಿವ್ ಹೇಳಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಮಾತು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. 100ಕ್ಕೆ 100. ಹಾಗಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಡಿಸಿರುವ ಆ ಹೊಸ ಬಾಂಬ್ ಯಾವುದು? ಅವರ ಮಾತು ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಅವ್ರು ಹೇಳಿದ್ದೇನು? ಜನವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಹಾಗಿದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಪಕ್ಷದ ವರಿಷ್ಠರಿಗೆ ಸವಾಲು ಹಾಕುವಂತಹ ಕೆಲಸ ಶಾಸಕ ಯತ್ನಾಳ್ ಅವರಿಂದ ಆಗಿದೆ. ಚಾಲೆಂಜ್ ಗೆಲ್ಲದೆ ಇದ್ರೆ ರಾಜಕೀಯ ನಿವೃತ್ತಿಯ ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್. ಅವ್ರು ಹೇಳಿರೋದು ನನ್ನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿ, ನಾನು ರಾಜ್ಯಾಧ್ಯಕ್ಷ ಆದ್ರೆ ರಾಜ್ಯದಲ್ಲಿ 130 ಸ್ಥಾನ ತರ್ತೇನೆ, ಇಲ್ಲದೆ ಇದ್ರೆ ನಾನು ಸಂಪೂರ್ಣ ರಾಜಕೀಯ ನಿವೃತ್ತಿ ಆಗ್ತೀನಿ, ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಸವಾಲು ಹಾಕಿದ್ದಾರೆ. 130 ಸೀಟ್ ತೊಗೊಂಡ್ಬರ್ತೇನೆ, ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು ಅಷ್ಟು ವಿಶ್ವಾಸ ಇದೆ ನಾನು. ನೋಡಿ, ನಾನು 130 ಸೀಟ್ ತರ್ತೀನಿ, ಇಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡ್ರ್ ಬೇಕಾಗಿತ್ತು ಈ ಕರ್ನಾಟಕ. ಅವ್ರ ಜನರ ವಿಶ್ವಾಸ ಇದೆ ನನ್ನ ಮೇಲೆ. ಯತ್ನಾಳ್ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಲೀಡ್ರ್ ಅನ್ನೋದು ಇದನ್ನು ನಾನು ಕಾಯ್ಕೊಂಡು ಬಂದಿದ್ದೇನೆ. ಕೊಡಲಿ ನನ್ನ ಕೈಯಲ್ಲಿ 130 ಸೀಟ್ ತರ್ತೇನೆ, 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ BJP ಅಧಿಕಾರ ತರ್ತೇನೆ. ಅಧಿಕಾರ ತರದೇ ಏನಾದರೂ ವಿಫಲ ಆದ ಅಂದರೆ ನಿವೃತ್ತಿ ಆಗ್ತೇನೆ. ಯಾವ ಹುದ್ದೆಯಲ್ಲೂ ಮುಂದುವರಿಯೋದಿಲ್ಲ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ, ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು ಅಷ್ಟು ವಿಶ್ವಾಸ ಇದೆ ನಾನು. ನೋಡಿ, ನಾನು 130 ಸೀಟ್ ತರ್ತೀನಿ, ಇಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡ್ರ್ ಬೇಕಾಗಿತ್ತು ಈ ಕರ್ನಾಟಕ. ಅವ್ರ ಜನರ ವಿಶ್ವಾಸ ಇದೆ ನನ್ನ ಮೇಲೆ. ಯತ್ನಾಳ್ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ಲೀಡ್ರ್ ಅನ್ನೋದು ಇದನ್ನು ನಾನು ಕಾಯ್ಕೊಂಡು ಬಂದಿದ್ದೇನೆ. ಕೊಡಲಿ ನನ್ನ ಕೈಯಲ್ಲಿ 130 ಸೀಟ್ ತರ್ತೇನೆ, 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ BJP ಅಧಿಕಾರ ತರ್ತೇನೆ. ಅಧಿಕಾರ ತರದೇ ಏನಾದರೂ ವಿಫಲ ಆದ ಅಂದರೆ ನಿವೃತ್ತಿ ಆಗ್ತೇನೆ. ಯಾವ ಹುದ್ದೆಯಲ್ಲೂ ಮುಂದುವರಿಯೋದಿಲ್ಲ.